ಗುಜರಾತ್ನ ಗಿರ್ನ ಕಾಡಿನ ಕಥೆಯಾಗಿದೆ ಇದು. ಈ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಖುಷಿಯಿಂದ ಜೀವಿಸ್ತಾರೆ. ಒಂದಿನ ಶೇರ್ ಸಿಂಗ್ ತನ್ನ ಕಾಡಿನಲ್ಲಿ ದರ್ಬಾರ್ನಲ್ಲಿ ಕೂತಿರುತ್ತೆ. ಆಗ ಬಲ್ಲು ಕಪಿ ಪುಟ್ಟ ಗೊಂಬೆಯಂತ ಮಗುವನ್ನು ಕರ್ಕೊಂಡು ಇಲ್ಲಿಗೆ ಬರುತ್ತೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಈ ಗುಡಿಯ ರಸ್ತೆ ಮರೆತು ನಮ್ಮ ಕಾಡಿಗೆ ಬಂದಿದ್ದಾಳೆ. ನೀವೇ ಹೇಳಿ, ಈಗೇನ್ ಮಾಡೋದು? ಇವಳು ನಮ್ಮ ನೆಂಟಳು. ಇವಳನ್ನು ಸುರಕ್ಷಿತವಾಗಿ ಇವಳ ಮನೆಗೆ ತಲುಪಿಸಿ. ಮಹಾರಾಜರೇ, ಇವಳ ಮನೆಯ ವಿಳಾಸ ಹೇಗೆ ತಿಳಿಯೋದು? ಇವಳು ಮೂಕಳು. ಏನು? ಇವಳು ಮೂಕಳೆ? ಅಂತಾದ್ರಲ್ಲಿ ಇವಳ ಮನೆಯ ವಿಳಾಸ ತಿಳಿಯೋದು ತುಂಬಾ ಕಷ್ಟ. ಒಂದ್ ಕೆಲ್ಸ ಮಾಡೋಣ, ಇವಳನ್ನ 4-5 ದಿನ ನಮ್ ಬಳಿ ಇಟ್ಟು ವಿಳಾಸ ತಿಳಿಯೋ ಪ್ರಯತ್ನ ಮಾಡೋಣ. ಇವಳು ಹಳ್ಳಿಯ ಹುಡುಗಿ ಅಥವಾ ಪಟ್ಟಣದವಳ ಎಂದು, ಇವಳು ಹಿಂದೂ ಅಥವಾ ಮುಸಲ್ಮಾನಳೆ, ಆಮೇಲೆ ನಿರ್ಧಾರ ಮಾಡಿ ನಾವ್ ಇವಳ ಮನೆಗೆ ತಲುಪಿಸೋಣ. ಶೇರ್ ಸಿಂಗ್ ನ ಈ ಮಾತು ಎಲ್ರಿಗೂ ಒಳ್ಳೇದನ್ನಿಸ್ತು. ಈಗ ಎಲ್ಲಾ ಸೇರ್ಕೊಂಡು ಈ ಮಗುವನ್ನು ಚೆನ್ನಾಗಿ ನೋಡ್ಕೋತಾರೆ. ಒಬ್ರು ಊಟ ಮಾಡಿಸಿದ್ರೆ ಒಬ್ರು ಅದ್ರ ಜೊತೆ ಆಟ ಆಡ್ತಾರೆ. ಮಹಾರಾಜರೇ, ಈ ಗುಡಿಯಾಳಿಗೆ ಇವಳ ಹೆಸರು ವಿಳಾಸ ಏನೂ ತಿಳಿದಿಲ್ಲ. ವಿಳಾಸ ನಾವು ಹುಡುಕಿಯೇ ಬಿಡ್ತೇವೆ, ಆದ್ರೆ ಇವಳ ಹೆಸರು ದಯಮಾಡಿ ಇವಳ ನಾಮಕರಣ ನೀವೇ ಮಾಡಿಬಿಡಿ. ಹಾ, ಇಂದಿನಿಂದ ನಾವು ಇವಳನ್ನ ಮುನ್ನಿ ಎಂದು ಕರೆಯೋಣ. ವಾ ಮಹಾರಾಜರೇ, ನೀವು ನನ್ನ ಮನಸ್ಸಿನಲ್ಲಿದ್ದ ಹೆಸರನ್ನೇ ಇಟ್ಟು ಬಿಟ್ರಿ. ನಾನು ಸಹ ನಿಮ್ಗೆ ಇದೇ ಹೆಸರನ್ನು ಹೇಳುವನಿದ್ದೆ. ಮುನ್ನಿ ಎಷ್ಟು ಒಳ್ಳೆ ಹೆಸರಲ್ವಾ? ಹಾ, ನಾಳೆ ಶನಿವಾರ. ನಾಳೆ ನಾವು ಮುನ್ನಿಯನ್ನು ಬಜರಂಗ್ ಬಲಿಯ ದೇವಸ್ಥಾನಕ್ಕೆ ಪೂಜೆ ಮಾಡಲು ಕರ್ಕೊಂಡು ಹೋಗ್ತೇವೆ, ಸರಿನಾ? ಸರಿ ಮಹಾರಾಜರೇ. ಮಹಾರಾಜರೇ, ನೀವು ಬಜರಂಗ್ ಬಲಿಯ ಪರಮ ಭಕ್ತರು, ಹಾಗಾಗಿಯೇ ಎಲ್ರೂ ನಿಮ್ಮನ್ನು ಬಜರಂಗ್ ಭಾಯಿಜಾನ್ ಎಂದು ಕರೀತಾರೆ ಅಲ್ವಾ? ಹಾ. ಹಾಗಾದ್ರೆ ಬಜರಂಗಿ ಭಾಯಿಜಾನ್, ನೀವು ನನ್ನದೊಂದು ವಿನಂತಿ ಕೇಳ್ತೀರಾ? ಹೇಳು ಬಲ್ಲು. ಇಂದು ನನ್ನ ಜನ್ಮದಿನ. ನೀವು ಮುನ್ನಿಯನ್ನು ಕರೆದುಕೊಂಡು ನನ್ನ ಪಾರ್ಟಿಗೆ ಬರ್ತೀರಾ? ಹಾ, ನಾವು ಖಂಡಿತ ಬರ್ತೇವೆ. ಬಲ್ಲು ಕಪಿಯ ಬರ್ಡೇ ಪಾರ್ಟಿಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಬಂದಿದ್ದಾವೆ. ಬಲ್ಲು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ಯಾರು ಶಾಕಾಹಾರಿ ಇದ್ದಾರೆ ಅವರಿಗೆ ವೆಜಿಟೇರಿಯನ್ ಊಟ, ಯಾರು ಮಾಂಸಾಹಾರಿ ಇದ್ದಾರೋ ಅವರಿಗೆ ನಾನ್ ವೆಜಿಟೇರಿಯನ್ ಊಟದ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಟಿ ನಡೀತಾ ಇರುತ್ತೆ. ಆಗ ಶೇರ್ ಖಾನ್ ಈ ಮುನ್ನಿಯನ್ನು ಕರ್ಕೊಂಡು ಬರುತ್ತೆ. ಹ್ಯಾಪಿ ಬರ್ಡೇ ಬಲ್ಲು. ಧನ್ಯವಾದ ಮಹಾರಾಜರೇ. ಮಹಾರಾಜರೇ, ಇನ್ನೊಂದು ವಿನಂತಿ ಇದೆ. ಇವತ್ತು ಮುನ್ನಿ ನನ್ನ ಜೊತೆ ಊಟ ಮಾಡಬೇಕೆಂದು. ಅಷ್ಟರವರೆಗೆ ನೀವು ನಿಮ್ಮ ಊಟ ಶುರು ಮಾಡಿ. ಶೇರ್ ಸಿಂಗ್ ಆಗಿ ಮಾಂಸಾಹಾರದ ಊಟವನ್ನು ಬಡಿಸಲಾಗುತ್ತೆ, ಮತ್ತೆ ಮುನ್ನಿಗಾಗಿ ವೆಜಿಟೇರಿಯನ್ ಊಟವನ್ನು ಬಡಿಸಲಾಗುತ್ತೆ. ಈ ಶಾಕಾಹಾರಿ ಊಟವನ್ನು ನೋಡಿ ಮುನ್ನಿ ಊಟ ಮಾಡೋದಿಲ್ಲ. ತಿನ್ನು ಮುನ್ನಿ, ತುಂಬಾ ರುಚಿಯಾದ ಊಟ. ಈ ಮುನ್ನಿಗೆ ಶಾಕಾಹಾರಿ ಊಟ ಇಷ್ಟ ಆಗೋದಿಲ್ಲ. ಆಗ ಶೇರ್ ಸಿಂಗ್ ನ ಊಟವನ್ನು ನೋಡ್ತಾರೆ ಮತ್ತು ನಾನ್ ವೆಜಿಟೇರಿಯನ್ ಊಟವನ್ನು ನೋಡಿ ಪುಟ್ಟಿ ಶೇರ್ ಸಿಂಗ್ ನ ಬಳಿ ಊಟ ಮಾಡೋಕ್ ಹೋಗ್ತಾಳೆ. ಮತ್ತೆ ತಟ್ಟೆಯಿಂದ ಚಿಕನ್ ಲೆಗ್ ಪೀಸ್ ತಗೊಂಡು ತಿಂತಾಳೆ. ಇದನ್ನ ನೋಡಿ ಈ ಬಲ್ಲು ಯೋಚಿಸುತ್ತೆ, ಮುನ್ನಿ ನಾನ್ ವೆಜ್ ಊಟ ತಿಂದಳು. ಇದರ ಅರ್ಥ ಮುನ್ನಿ ಮಾಂಸಾಹಾರಿ. ಮಹಾರಾಜರೇ, ನೀವೇನಾದ್ರೂ ನೋಟಿಸ್ ಮಾಡಿದ್ರಾ? ಹಾ, ಮುನ್ನಿ ಮಾಂಸಾಹಾರಿ ಕುಟುಂಬದ ಹುಡುಗಿ ಎಂದು ತಿಳಿಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಪುಟ್ಟಿಯ ಊಟ, ತಿಂಡಿ ಮತ್ತೆ ಅವಳಿರೋದನ್ನ ನೋಟಿಸ್ ಮಾಡಿ ಅವಳ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಮಾರನೇ ದಿನ ಶೇರ್ ಸಿಂಗ್ ಮತ್ತು ಬಲ್ಲು ಪುಟ್ಟಿಯನ್ನು ಕರ್ಕೊಂಡು ಬಜರಂಗ್ ಬಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಹೇ ಬಜರಂಗ್ ಬಲಿ, ಈ ಹುಡುಗಿಯ ಮೇಲೆ ಕೃಪೆ ತೋರಿಸು ಮತ್ತೆ ಇವಳ ಮನೆಯ ವಿಳಾಸ ಹುಡುಕಲು ನಮ್ಗೆ ಸಹಾಯ ಮಾಡು. ಮಗು ಮುನ್ನಿ, ದೇವರಿಗೆ ನಮಸ್ಕಾರ ಮಾಡು. ದೇವರು ಕೃಪೆ ತೋರಿದ್ರೆ ನೀನು ಆದಷ್ಟು ಬೇಗ ನಿನ್ ಮನೆಗೆ ತಲುಪ್ತೀಯಾ. ಪುಟ್ಟಿ ದೇವರ ಮೂರ್ತಿಯನ್ನು ನೋಡ್ತಾ ಇರ್ತಾಳೆ, ಆದ್ರೆ ನಮಸ್ಕಾರ ಮಾಡೋದಿಲ್ಲ. ಮಗು, ಕೈ ಮುಗಿದು ನಮಸ್ಕಾರ ಮಾಡು. ಸ್ವಲ್ಪ ಸಮಯ ಯೋಚಿಸಿದ ನಂತರ ಪುಟ್ಟಿ ತನ್ನ ತಲೆಯನ್ನು ತಿರುಗಿಸು ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಮುನ್ನಿ ನಮಸ್ಕಾರ ಮಾಡಲು ಒಪ್ಪುತ್ತಿಲ್ಲ. ಇದ್ರ ಅರ್ಥವೇನೆಂದ್ರೆ ಇವಳು ಸನಾತನ ಧರ್ಮದ ಹುಡುಗಿ ಅಲ್ಲ. ಹಾಗಾದ್ರೆ ಇವಳು ಯಾರಾಗಿರ್ಬೋದು? ಬಲ್ಲು, ನಾನು ಎಣಿಸಿರುವಂತೆಯೇ ನೀನೂ ಎಣಿಸ್ತಿದ್ದೀಯಾ? ಹಾ ಮಹಾರಾಜರೇ, ಮುನ್ನಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಇವಳು ಬೇರೆ ಧರ್ಮದವಳಾಗಿರ್ಬೋದೇನೋ. ಇವಳ ಧರ್ಮದ ಬಗ್ಗೆ ತಿಳಿಯೋಕೆ ನನ್ ಬಳಿ ಒಂದು ಉಪಾಯವಿದೆ. ಮಾರನೇ ದಿನ ಶೇರ್ ಖಾನ್ ಬೇರೆ ಬೇರೆ ಧರ್ಮದ ಪ್ರತೀಕಗಳನ್ನು ಇಲ್ಲಿಗೆ ತರ್ತಾರೆ. ಮುನ್ನಿ, ನಿನ್ಗಿದು ತಿಳಿದಿದೆಯಾ? ಇದೇನೆಂದು ಹೇಳು. ಮುನ್ನಿ ತಲೆ ಆಡಿಸುತ್ತಾ ಇಲ್ಲ ಅಂತಾಳೆ. ನಂತರ ಶೇರ್ ಸಿಂಗ್ ಕ್ರಿಶ್ಚಿಯನ್ ನ ಈ ಶಿಲುಬೆ ತೋರಿಸ್ತಾರೆ. ಮಗು, ಈ ಹಾಲಿ ಕ್ರಾಸ್ ಬಗ್ಗೆ ತಿಳಿದಿದೆಯಾ? ಪುಟ್ಟಿ ತಲೆ ಆಡಿಸುತ್ತಾ ಇಲ್ಲ ಅಂತಾಳೆ. ನಂತರ ಶೇರ್ ಸಿಂಗ್ ಈ ಬಾವುಟವನ್ನು ತೋರಿಸ್ತಾರೆ. ಮಗು, ಇದ್ರ ಬಗ್ಗೆ ನಿನ್ಗೆ ತಿಳಿದಿರ್ಬೋದಲ್ಲ, ಇದು ನಮ್ಮ ರಾಷ್ಟ್ರಧ್ವಜ, ಇದಕ್ಕೆ ನಮಸ್ಕಾರ ಮಾಡು. ಈ ಬಾರಿ ಕೂಡ ಪುಟ್ಟಿ ತಲೆ ಆಡಿಸುತ್ತಾ ಇಲ್ಲ ಅಂತಾಳೆ. ಮಹಾರಾಜರೇ, ಇವಳಿಗೆ ನಮ್ಮ ಧ್ವಜದ ಪರಿಚಯವೂ ಇಲ್ಲ.
ಅಂದ್ರೆ ಇವಳು ಫಾರಿನ್ ಇಂದ ಬಂದಿರ್ಬೋದೆ? ಹಾಗೇನಿಲ್ಲ, ಇವಳು ನಮ್ಮ ಭಾರತೀಯಳಂತೆಯೇ ಕಾಣ್ತಾಳೆ. ಇವಳು ಇಂಡಿಯನ್ನೇ ಇರ್ಬೇಕು. ಒಂದ್ ಕಡೆ ಶೇರ್ ಸಿಂಗ್ ಈ ಪುಟ್ಟಿಯ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಆಗ್ಲೇ ಟಿವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ನಡೀತಾ ಇರುತ್ತೆ. ಬುಮ್ರಾನ ಮುಂದಿನ ಚೆಂಡು ಎಡಗೈಯಿಂದ ಓವರ್ ದ ವಿಕೆಟ್. ಪಾಕಿಸ್ತಾನದ ಯಶಸ್ವಿ ಬ್ಯಾಟ್ಸ್ಮನ್ ಬಾಬರ್ ಆಜಮ್ ಆಡಲು ಸಿದ್ಧರಿದ್ದಾರೆ. ಬುಮ್ರಾನ ಯಾಕರ್ ಅನ್ನು ಲೋ ಫುಲ್ ಟಾಸ್ ಗೆ ಬದಲಾಯಿಸಿ ಲಾಂಗ್ ಆನ್ ನ ದಿಕ್ಕಿನಲ್ಲಿ ಹೊಡೆದಿದ್ದಾರೆ. 6 ರನ್ನಿಗೆ. ಪಾಕಿಸ್ತಾನದ ಕ್ರಿಕೆಟರ್ 6 ಹೊಡೆದ ತಕ್ಷಣ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿ ತನ್ನ ಪಾಕಿಸ್ತಾನದ ಧ್ವಜವನ್ನು ಹಾರಿಸುತ್ತಾ ಸಂತೋಷ ಪಡ್ತಾ ಇರ್ತಾರೆ. ಆಗ ಪುಟ್ಟಿ ತಮ್ಮ ದೇಶದ ಬಾವುಟವನ್ನು ನೋಡಿ ಅದಕ್ಕೆ ಸಲ್ಯೂಟ್ ಮಾಡ್ತಾಳೆ. ಇದನ್ನ ನೋಡಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯ ಆಗುತ್ತೆ. ಬಲ್ಲು, ಅಲ್ಲಿ ನೋಡು ಮುನ್ನಿ ಏನ್ ಮಾಡ್ತಿದ್ದಾಳೆಂದು. ಮಹಾರಾಜ್ರೆ, ಇವಳು ಪಾಕಿಸ್ತಾನದ ಧ್ವಜಕ್ಕೆ ಸಲಾಂ ಮಾಡ್ತಿದ್ದಾಳೆ. ಇವಳು ಪಾಕಿಸ್ತಾನದಿಂದ ಬಂದಿಲ್ವಲ್ಲ? ಇವಳು ಎಲ್ಲಿಯವಳೇ ಆಗಿರ್ಲಿ, ನಾವು ಹಿಂದೂಸ್ತಾನಿಗಳು. ನಾವು ನೆನಪಿಡ್ಬೇಕು, ಯಾರು ಎಲ್ಲಿಯವರೇ ಆಗಿರ್ಲಿ, ನಾವಿವಳನ್ನ ಇವಳ ದೇಶಕ್ಕೆ ಖಂಡಿತ ತಲುಪಿಸ್ತೇವೆ. ಈ ಪುಟ್ಟಿ ಭಾರತದವಳ ಪಾಕಿಸ್ತಾನದವಳ ಎಂದು ತಿಳ್ಕೊಳ್ಳೋದಕ್ಕಾಗಿ ಶೇರ್ ಸಿಂಗ್ ಮತ್ತೊಮ್ಮೆ ಭಾರತದ ಬಾವುಟ ತೋರಿಸ್ತಾರೆ. ಮುನ್ನಿ, ಇದು ನಮ್ಮ ರಾಷ್ಟ್ರಧ್ವಜ. ಇದ್ರ ಬಗ್ಗೆ ನಿನ್ಗೆ ತಿಳಿದಿದೆಯಾ? ಈ ಬಾರಿ ಕೂಡ ಪುಟ್ಟಿ ಏನು ಹೇಳೋದಿಲ್ಲ. ಆಗ ಶೇರ್ ಸಿಂಗ್ ಪಾಕಿಸ್ತಾನದ ಬಾವುಟ ತೋರಿಸ್ತಾರೆ. ಏನು ನೀನು ಈ ಧ್ವಜವನ್ನು ಗುರುತಿಸ್ತೀಯ ಮಗು? ಪಾಕಿಸ್ತಾನದ ಬಾವುಟ ನೋಡಿದ ತಕ್ಷಣ ಪುಟ್ಟಿ ಸಲ್ಯೂಟ್ ಮಾಡ್ತಾಳೆ. ಮಹಾರಾಜ್ರೆ, ಮುನ್ನಿ ಪಾಕಿಸ್ತಾನದವಳು. ಇನ್ನು ಇದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾ, ಹಾಗೆ ನಾವು ಹಿಂದೂಸ್ತಾನಿಗಳು, ಇದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಮುದ್ದಾದ ಮಗುವನ್ನು ಇವಳ ಮನೆ ತನಕ ತಲುಪಿಸಲು ಸ್ವತಃ ನಾನೇ ಪಾಕಿಸ್ತಾನಕ್ಕೆ ಹೋಗ್ತೇನೆ. ಆದ್ರೆ ಮಹಾರಾಜ್ರೆ, ಅದ್ರಲ್ಲಿ ನಿಮ್ ಪ್ರಾಣಕ್ಕೆ ಅಪಾಯವಿದೆ. ಅಪಾಯದೊಂದಿಗೆ ಆಟವಾಡೋದೇ ಶೇರ್ ಸಿಂಗ್ ನ ತಾಕತ್ತು. ಮುನ್ನಿಯನ್ನು ತಲುಪಿಸಲು ನಾನು ಪಾಕಿಸ್ತಾನಕ್ಕೆ ಹೋಗ್ತೇನೆ. ಆದ್ರೆ ಮಹಾರಾಜ್ರೆ, ಪಾಕಿಸ್ತಾನಕ್ಕೆ ಹೋಗಲು ಪಾಸ್ಪೋರ್ಟ್ ಮತ್ತು ವೀಸಾದ ಅಗತ್ಯವಿದೆ. ಪಾಸ್ಪೋರ್ಟ್ ನನ್ ಬಳಿ ಇಲ್ಲ, ಮತ್ತೆ ವೀಸಾ ನನ್ಗೆ ಅಗತ್ಯವಿಲ್ಲ. ಶೇರ್ ಕಾಡಿನಲ್ಲಿರ್ಲಿ ಅಥವಾ ನಗರದಲ್ಲಿ, ಶೇರ್ ಆಗಿರ್ತಾನೆ. ನಾನು ಮರುಭೂಮಿಯ ರಸ್ತೆಯಿಂದ ಪಾಕಿಸ್ತಾನಕ್ಕೆ ಹೋಗ್ತೇನೆ. ನಾನ್ ಕೂಡ ನಿಮ್ ಜೊತೆ ಪಾಕಿಸ್ತಾನಕ್ಕೆ ಬರ್ತೇನೆ ಮಹಾರಾಜ್ರೆ. ಮಾರನೇ ದಿನ ಪುಟ್ಟಿಯನ್ನು ಕರ್ಕೊಂಡು ಶೇರ್ ಖಾನ್ ಮತ್ತು ಬಲ್ಲು ರೇಗಿಸ್ತಾನದ ದಾರಿಯಲ್ಲಿ ಪಾಕಿಸ್ತಾನವನ್ನ ತಲುಪ್ತಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಗಡಿ ಕಾಯ್ತಾ ಇರ್ತಾರೆ. ಅಬೇ ಮೊಮಿನ್ ಖಾನ್, ನಮ್ ಜೀವನವು ಒಂದ್ ಜೀವನವೇ. ಹಗಲು ರಾತ್ರಿ ಡ್ಯೂಟಿ ಮಾಡಬೇಕು. ನಮ್ ಮನೋರಂಜನೆಗಾಗಿ ಬಾರ್ಡರ್ನ ಧೂಳು ಮಣ್ಣಿನ ಹೊರತು ಬೇರೆ ಏನೂ ಇಲ್ಲ. ಬಲ್ಲು, ನೀನಿವರಿಗೆ ಮನೋರಂಜನೆ ಮಾಡು. ಆಗ ನಾವು ಇವರ ಕಣ್ ತಪ್ಪಿಸಿ ಪಾಕಿಸ್ತಾನ ಪ್ರವೇಶಿಸ್ತೇವೆ. ಬಲ್ಲು ಮಂಗ ಪಾಕಿಸ್ತಾನದ ಆರ್ಮಿಗೆ ಹಾರಾಡಿ ಮನೋರಂಜನೆ ಮಾಡುತ್ತೆ. ಆಗ ಶೇರ್ ಸಿಂಗ್ ಪುಟ್ಟಿಯನ್ನು ಕರ್ಕೊಂಡು ಪಾಕಿಸ್ತಾನದೊಳಗೆ ಹೋಗುತ್ತೆ. ನಂತರ ಬಲ್ಲು ಕೂಡ ಹೀಗೆ ಹಾರಾಡುತ್ತಾ ಪಾಕಿಸ್ತಾನದೊಳಗೆ ನುಗ್ಗುತ್ತೆ. ಅರೆ, ಆ ಮಂಗ ಎಲ್ಲೋಯ್ತು? ನನ್ಗನಿಸುತ್ತೆ ಅವನು ನಮ್ ಕಣ್ ತಪ್ಪಿಸಿ ನಮ್ ದೇಶ ಪ್ರವೇಶಿಸಿರ್ಬೇಕು. ನಾನು ಯಾವಾಗ್ನಿಂದ ಬೊಗಳ್ತಾ ನಿನ್ಗೆ ಎಚ್ಚರಿಸಿದ್ದೆ, ಆದ್ರೆ ನೀನು ಕೇವಲ ಮಂಗನ ಆಟ ನೋಡ್ತಾ ಇದ್ದಿ. ಮಂಗ ನಿನ್ಗೆ ಡಾನ್ಸ್ ತೋರಿಸಿ ನಿನ್ನನ್ನು ಮೂರ್ಖನಾಗಿಸ್ತು. ನೀವು ಆ ಮಂಗನ ಡಾನ್ಸ್ ನೋಡ್ತಿರುವಾಗ ಒಂದು ಹಿಂದೂಸ್ತಾನಿ ಸಿಂಹ ಒಂದ್ ಸಣ್ಣ ಹುಡುಗಿಯನ್ನು ಕರೆದುಕೊಂಡು ನಮ್ ಬಾರ್ಡರ್ಗೆ ನುಸುಳಿದ್ದಾನೆ. ನಾಯಿಯ ಮಾತನ್ನು ಕೇಳಿ ಆರ್ಮಿ ಅವರು ತನ್ನ ಮೇಜರ್ಗೆ ವೈರ್ಲೆಸ್ ಮೆಸೇಜ್ ಕಳಿಸ್ತಾರೆ. ಸಲಾಂ ಜನಾಬ್, ಒಂದು ಹಿಂದೂಸ್ತಾನಿ ಸಿಂಹ ಒಂದು ಹುಡುಗಿಯನ್ನು ಕರ್ಕೊಂಡು ನಮ್ ದೇಶದೊಳಗೆ ನುಸುಳಿದ್ದಾನೆಂಬ ಮಾಹಿತಿ ಸಿಕ್ಕಿದೆ. ಅವನಿಗಿಷ್ಟು ಧೈರ್ಯ? ನಮ್ ಬಾರ್ಡರ್ ನುಸುಳಿ ನಮ್ ದೇಶಕ್ಕೆ ನುಸುಳುವಷ್ಟು. ಆದ್ರೆ ಚಿಂತಿಸುವ ಅಗತ್ಯವಿಲ್ಲ. ಅವನು ತನ್ನ 4 ಕಾಲುಗಳಲ್ಲಿ ಬಂದಿರಬಹುದು, ಆದ್ರೆ ಹಿಂತಿರುಗೋದು 4 ಭುಜಗಳ ಮೇಲೆ. ಎಲ್ರಿಗೆ ತಿಳಿಸಿ, ಅವನು ಜೀವಂತ ವಾಪಸ್ ಹೋಗ್ಬಾರ್ದು. ಆರ್ಮಿ ಅವರ ಆದೇಶ ಸಿಕ್ಕಿದ ಕೂಡ್ಲೆ ಫರೀದ್ ಖಾನ್ ಎಲ್ಲರಿಗೂ ವಿಷಯ ತಿಳಿಸ್ತಾರೆ. ಸಾವಧಾನ ಆಗಿರಿ. ಒಂದು ಹಿಂದೂಸ್ತಾನಿ ಸಿಂಹ ಒಂದ್ ಸಣ್ಣ ಹುಡುಗಿಯನ್ನು ಕರೆದುಕೊಂಡು ನಮ್ ದೇಶದೊಳಗೆ ನುಸುಳಿದ್ದಾನೆ. ಅವನು ಆತಂಕವಾದಿ ಆಗಿರಲು ಸಾಧ್ಯವಿದೆ. ಅವನ್ನ ಹಿಡಿಯೋದು ತುಂಬಾ ಅಗತ್ಯ. ಹಾಗಾಗಿ ಯಾರಿಗಾದ್ರೂ ಅವನು ಕಂಡ್ರೆ ನಿಮ್ ಸಮೀಪದ ಸ್ಟೇಷನ್ಗೆ ತಿಳಿಸಿ. ಇಲ್ಲಿ ನೋಡಿದ್ರೆ ಬಲ್ಲು ಮಂಗ ಮತ್ತು ಶೇರ್ ಸಿಂಗ್ ಪುಟ್ಟಿಯೊಂದಿಗೆ ಪಾಕಿಸ್ತಾನದೊಳಗೆ ಸೇರ್ಕೊಂಡಿದ್ದಾರೆ. ಮಹಾರಾಜ್ರೆ, ಈಗೇನ್ ಮಾಡೋದು? ಮಾಡೋದೇನು, ಇನ್ನು ಏನೆಲ್ಲ ಆಗ್ಬೇಕು ಅದನ್ನ ನಾನು ಬಜರಂಗ ಬಲಿ ಮಾಡ್ತಾನೆ. ಮಹಾರಾಜ್ರೆ, ನೀವು ಬಜರಂಗ್ ಬಲಿಯ ಪರಮ ಭಕ್ತರು. ಹಾಗಾಗಿ ಇಂದಿನಿಂದ ನಾನು ನಿಮ್ಮನ್ನು ಮಹಾರಾಜ್ ಅನ್ನೋದಿಲ್ಲ, ಬಜರಂಗ್ ಬಾಯಿಜಾನ್ ಅಂತೇನೆ. ಇಬ್ಬರು ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡು ಲಾಹೋರ್ನ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಮುನ್ನಿ, ಅಲ್ಲಿ ನೋಡು, ಎಲ್ಲಾ ಕಡೆ ಹೋಗೋ ಬಸ್ ಅಲ್ಲಿ ನಿಂತಿವೆ. ನೀನು ಎಲ್ಲ ಬಸ್ಗಳ ಬೋರ್ಡ್ ಓದು, ಮತ್ತೆ ನೀನು ಊರಿಗೆ ಹೋಗೋ ಬಸ್ನಲ್ಲಿ ಕುಳಿತುಕೋ ಮಗು. ಪುಟ್ಟಿಗೆ ಓದೋಕ್ ಬರೋದಿಲ್ಲ, ಹಾಗಾಗಿ ಅವಳು ಸುಮ್ನಿದ್ದಾಳೆ. ಬಜರಂಗಿ ಬಾಯಿಜಾನ್, ಪ್ರಾಯಶಃ ಇವಳಿಗೆ ಓದೋಕೆ ಬರೋಲ್ಲ. ಒಂದ್ ವೇಳೆ ಇವಳಿಗೆ ಬೇರೆ ಬೇರೆ ಜಾಗದ ಫೋಟೋ ತೋರಿಸಿದ್ರೆ ನಮ್ಗೆ ಸಹಾಯವಾಗ್ಬೋದು. ನಿನ್ ಮಾತು ನಿಜ ಬಲ್ಲು. ಮುನ್ನಿಯನ್ನು ಅವಳ ಮನೆಗೆ ತಲುಪಿಸೋಕೆ ಇದೊಂದೇ ಮಾರ್ಗ ಉಳಿದಿರೋದು.
ನಂತರ ಬಲ್ಲು ಪಾಕಿಸ್ತಾನದ ಟೂರಿಸಂ ಆಫೀಸ್ ಹೋಗಿ ಅಲ್ಲಿಯ ತಿರುಗಾಡುವಂತಹ ಸ್ಥಳಗಳ ಫೋಟೋ ತಗೊಂಡು ಪುಟ್ಟಿ ಬಳಿ ಬರ್ತಾರೆ. ಮಗು ಮುನ್ನಿ, ಈ ಚಿತ್ರಗಳನ್ನು ನೋಡಿ ನೀನ್ ಊರನ್ನು ಗುರುತಿಸೋ ಪ್ರಯತ್ನ ಮಾಡು ನೀನು. ಪುಟ್ಟಿ ಪದೇ ಪದೇ ಎಲ್ಲಾ ಫೋಟೋಗಳನ್ನು ನೋಡ್ತಾಳೆ, ಆದ್ರೆ ಅವಳಿಗೆ ಅದರಲ್ಲಿ ಯಾವುದೇ ಫೋಟೋ ತನ್ನ ಊರಿನ ಹಾಗೆ ಕಾಣೋಲ್ಲ. ಈಗ್ಲೂ ತಲೆ ಆಡಿಸ್ತಾ ಇಲ್ಲ ಅಂತಾಳೆ. ಮುನ್ನಿ, ಇದ್ರಲ್ಲಿ ಯಾವ ಬಸ್ ಕೂಡ ನಿನ್ನ ಊರಿಗೆ ಹೋಗಲ್ವಾ? ಪುಟ್ಟಿ ತಲೆ ಆಡಿಸುತ್ತಾ ಇಲ್ಲ ಅಂತಾಳೆ. ಇದನ್ ಕೇಳಿ ಇವರಿಬ್ರಿಗೂ ತುಂಬಾ ತಲೆ ಬಿಸಿ ಆಗುತ್ತೆ. ಆಗ ರಿಟೈರ್ ಮೇಜರ್ ಒಬ್ರು ಇವ್ರು ಮೂವರನ್ನು ನೋಡ್ತಾರೆ. ಅರೆ, ಇವ್ರೇ ನಮ್ ದೇಶಕ್ಕೆ ನುಸುಳಿದವರು, ನಮ್ ಸೈನಿಕರು ನೀಡಿದ ಮಾಹಿತಿಯಂತೆ ಪ್ರವೇಶಿಸಿದವರು. ಆಗ ಮೇಜರ್ ರಿವಾಲ್ವರ್ ತಗೊಂಡು ಬಜರಂಗಿ ಭಾಯಿಜಾನ್ಗೆ ಹೇಳ್ತಾರೆ, ಇಂಡಿಯನ್ ಟೆರರಿಸ್ಟ್, ಯು ಆರ್ ಅಂಡರ್ ಅರೆಸ್ಟ್. ಈ ಮೂವರನ್ನು ಅರೆಸ್ಟ್ ಮಾಡಿ ಮೇಜರ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಇವರ ಗಾಡಿ ಕೆಟ್ಟು ಹೋಗುತ್ತೆ. ಓ ಶೇಟ್, ಗಾಡಿ ಸಹ ಈಗ್ಲೇ ಕೆಟ್ಟು ಹೋಗ್ಬೇಕಾ? ಆಗ ಸಹಾಯಕ್ಕಾಗಿ ಮೇಜರ್ ಫೋನ್ ಮಾಡ್ತಾರೆ. ನೆಟ್ವರ್ಕ್ ಇಲ್ಲದ ಕಾರಣ ಯಾರ್ ಜೊತೆನೂ ಮಾತಾಡೋಕಾಗೋದಿಲ್ಲ. ಆಗ ಬಲ್ಲು ಅವರಿಗೆ ಹೇಳುತ್ತೆ, ಸರ್, ಕ್ಯಾನ್ ಐ ಹೆಲ್ಪ್ ಯು? ನಾನ್ ನಿಮ್ಮ ಗಾಡಿಯನ್ನು ರಿಪೇರಿ ಮಾಡಬಹುದು. ಅರೆ, ತಲೆ ಸರಿ ಇಲ್ವಾ? ನಾನ್ ನಿಮ್ಮನ್ನು ಆರ್ಮಿಗೆ ಒಪ್ಪಿಸಲು ಹೋಯ್ತಿದ್ದೇನೆ, ಆದ್ರೆ ನೀನು ನನ್ಗೆ ಸಹಾಯ ಮಾಡೋ ಬಗ್ಗೆ ಮಾತನಾಡ್ತಿದ್ದೀಯಾ? ನೀವು ನಮ್ಮನ್ನು ಖುಷಿಯಲ್ಲಿ ಪೊಲೀಸ್ ವಶಕ್ಕೆ ಒಪ್ಪಿಸಬಹುದು, ಒಂದೊಮ್ಮೆ ನಾವು ಆತಂಕವಾದಿಗಳಾಗಿದ್ರೆ. ಅಂದ್ರೇನರ್ಥ? ನಾವು ನಿಮ್ ದೇಶಕ್ಕೆ ಕಾನೂನು ಬಾಹಿರವಾಗಿ ನುಸುಳಿದ್ದು ನಿಜ, ಆದ್ರೆ ನಾವಿಲ್ಲಿಗೆ ಒಂದು ಉತ್ತಮ ಉದ್ದೇಶಕ್ಕಾಗಿ ಬಂದಿದ್ದೇವೆ. ಉತ್ತಮ ಕೆಲಸ? ಅದು ಸಹ ನೀವು ಹಿಂದೂಸ್ತಾನಿಗಳು ಮಾಡೋದಾ? ಉತ್ತಮ ಕೆಲಸ ಮಾಡೋದು ನಮ್ ಹಿಂದೂಸ್ತಾನಿಗಳ ನರ ನಾಡಿಗಳಲ್ಲಿ ಸಂಚರಿಸುತ್ತಿದೆ. ಹೌದಾ? ಹಾಗಾದ್ರೆ ಹೇಳು ನುಸುಳುಕೋರ, ಯಾವ ಉತ್ತಮ ಕೆಲಸ ಮಾಡಲು ನೀನ್ ನಮ್ ದೇಶಕ್ಕೆ ನುಸುಳಿ ಬಂದಿದ್ದಿ? ಕರ್ನಲ್ ಸಾಹೇಬ್ರೆ, ನೀವು ನಿಮ್ಮ ದೇಶದ ವಜೀರೆ ಆಲಂಗೆ ಬೈಗುಳ ಕೊಡ್ಬೋದೇನೋ? ಸಾಧ್ಯವಿಲ್ಲ. ಹಾಗಾದ್ರೆ ದಯಮಾಡಿ ನಮ್ ಕಾಡಿನ ರಾಜನಿಗೆ ನುಸುಳುಕೋರ ಅನ್ಬೇಡಿ. ಇವ್ರು ಇಲ್ಲಿಗೆ ಬಂದಿರೋ ಉದ್ದೇಶ ನಾನು ನಿಮ್ಗೆ ತಿಳಿಸಿದ್ರೆ ನೀವು ನಿಮ್ ಮಾತಿಗೆ ನಾಚಿಕೆ ಪಟ್ಕೊಳ್ತೀರಿ. ಅರೆ, ಒಗಟಾಗಿ ಮಾತನಾಡ್ಬೇಡ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಹೇಳು, ಮತ್ ನಿನ್ನ ಹೆಸರೇನು? ನಾನ್ ಹೇಳ್ತೇನೆ, ನನ್ನ ಹೆಸರು ಬಜರಂಗಿ ಭಾಯಿಜಾನ್. ನಿನ್ನ ದೇಶದ ಈ ಮುದ್ದು ಹುಡುಗಿ ಆಡುತ್ತಾ ಮಾರ್ಗ ಮರೆತು ನಮ್ ದೇಶಕ್ಕೆ ಬಂದಿದ್ಲು. ಇವಳನ್ನು ಸುರಕ್ಷಿತವಾಗಿ ಇವಳ ಮನೆಗೆ ತಲುಪಿಸೋಕೆ ನಾವಿಲ್ಲಿಗೆ ಬಂದಿದ್ದೇವೆ. ನೀವು ಹೇಳೋದು ನಿಜವೇನು? ಬಜರಂಗ್ ಬಲಿ ಆಣೆ, ನಾನೆಂದು ಸುಳ್ಳು ಹೇಳೋದಿಲ್ಲ. ಇದನ್ ಕೇಳಿದ ತಕ್ಷಣ ಮೇಜರ್ ತನ್ನ ಮನಸ್ಸಿನ ಮಾತು ಕೇಳಿ ಹೇಳ್ತಾರೆ, ನನ್ನನ್ನು ಕ್ಷಮಿಸು ಗೆಳೆಯ, ನಿನ್ ಬಗ್ಗೆ ತಿಳಿಯದೆ ತಪ್ಪು ಮಾತನಾಡಿದೆ. ನೀನು ಅಲ್ಲಾನ ಪ್ರೀತಿಯ ಮನುಷ್ಯ ಬಜರಂಗಿ ಭಾಯಿಜಾನ್. ಮಾನವೀಯತೆಗಾಗಿ ನಾನ್ ನಿನ್ಗೆ ಖಂಡಿತ ಸಹಾಯ ಮಾಡ್ತೇನೆ. ನೀನು ನನ್ನನ್ನು ಕ್ಷಮಿಸು ಮೇಜರ್. ಯಾಕೆಂದ್ರೆ ಪಾಕಿಸ್ತಾನಿಗಳನ್ನು ನಾವು ನೋಡುವ ರೀತಿ ಬೇರೆಯಾಗಿತ್ತು, ಆದ್ರೆ ಇಂದು ತಿಳಿತು ಎಲ್ಲಾ ಪಾಕಿಸ್ತಾನಿಗಳು ಕೆಟ್ಟವರಲ್ವೆಂದು. ಹಾ ಮೇಜರ್, ನೀನು ದೇವದೂತನೇ ಸರಿ. ಇವರೆಲ್ಲರೂ ಮಾತಾಡ್ಬೇಕಾದ್ರೆ ಈ ಪುಟ್ಟಿಯ ಕಣ್ಣು ಗಾಡಿಯಲ್ಲಿರುವ ಪತ್ರಿಕೆ ಕಡೆಗೆ ಹೋಗುತ್ತೆ. ಅದರಲ್ಲಿ ಪುಟ್ಟಿಯ ಫೋಟೋ ಇರುತ್ತೆ. ಪುಟ್ಟಿ ಶೇರ್ ಸಿಂಗ್ಗೆ ಕೈಯಿಂದ ಹೀಗೆ ತೋರಿಸ್ತಾಳೆ ಪೇಪರ್ ಅನ್ನು. ಪೇಪರ್ ನಲ್ಲಿ ಪುಟ್ಟಿಯ ಫೋಟೋವನ್ನು ನೋಡಿ ಶೇರ್ ಸಿಂಗ್ ಮೇಜರ್ ಸರ್ಗೆ ಹೇಳ್ತಾರೆ, ನೋಡು ಮೇಜರ್, ಇಲ್ಲಿದೆ ನನ್ನ ಸತ್ಯದ ಸಾಕ್ಷಿ. ಮಂಗ, ನೀನ್ ಗಾಡಿ ಸರಿ ಮಾಡು, ನಾನ್ ನ್ಯೂಸ್ ಪೇಪರ್ ನೋಡ್ತೇನೆ. ನಂತರ ಮೇಜರ್ ಪೇಪರ್ ಅನ್ನು ಕೈಯಲ್ಲಿ ತಗೊಂಡು ಪುಟ್ಟಿಯ ಫೋಟೋ ನೋಡುತ್ತಾ ಓದುತ್ತಾ ಅವ್ರ ಮನೆಯ ವಿಳಾಸ ತಿಳ್ಕೊತಾರೆ. ಬಜರಂಗಿ ಭಾಯಿಜಾನ್, ಮುನ್ನಿಯನ್ನು ಅವಳ ಮನೆಗೆ ತಲುಪಿಸಲು ನೀನ್ ನನ್ನ ಗಾಡಿಯಲ್ಲಿ ಹೋಗ್ಬೋದು. ಈ ಪೇಪರ್ ಅಲ್ಲಿ ಮುನ್ನಿಯ ಮನೆಯ ವಿಳಾಸ ಬರೆದಿದ್ದಾರೆ. ಧನ್ಯವಾದ ಮೇಜರ್, ನಿಜವಾಗ್ಲೂ ನೀನೊಬ್ಬ ಒಳ್ಳೆ ವ್ಯಕ್ತಿ. ಜಾಗೃತಿಯಾಗಿರು ಬಜರಂಗಿ ಭಾಯಿಜಾನ್. ಸ್ವಲ್ಪ ಸಮಯದಲ್ಲೇ ಬಲ್ಲು ಗಾಡಿಯನ್ನು ರಿಪೇರಿ ಮಾಡುತ್ತೆ. ನಂತರ 3 ಜನ ಗಾಡಿ ತಗೊಂಡು ಪುಟ್ಟಿಯ ಮನೆಗೆ ಹೋಗ್ತಾರೆ. ಪುಟ್ಟಿ ದೂರದಿಂದಲೇ ತನ್ನ ಮನೆಯನ್ನು ನೋಡಿ ಗುರುತಿಸಿ ಬಜರಂಗಿ ಭಾಯಿಜಾನ್ಗೆ ತನ್ನ ಕೈಯಿಂದ ತೋರಿಸ್ತಾಳೆ. ಆಗ ಶೇರ್ ಸಿಂಗ್ ಮತ್ತೆ ಬಲ್ಲುಗೆ ತುಂಬಾ ಖುಷಿಯಾಗುತ್ತೆ. ಪುಟ್ಟಿಯ ಅಪ್ಪ ಅಮ್ಮ ಪುಟ್ಟಿಯನ್ನು ನೋಡಿ ತುಂಬಾ ಖುಷಿ ಆಗ್ತಾರೆ. ಅವರಿಬ್ರು ಪುಟ್ಟಿಯನ್ನ ತಪ್ಕೊಳ್ತಾರೆ. ಆಗ ಬಲ್ಲು ಹೇಳುತ್ತೆ, ನಾವು ಹಿಂದೂಸ್ತಾನಿಗಳು. ಮುನ್ನೆ ಆಡುತ್ತಾ ನಮ್ ದೇಶಕ್ಕೆ ಬಂದಿದ್ಲು. ಅವಳನ್ನ ಇಲ್ಲಿಗೆ ತಲುಪಿಸಲು ನಾವು ಬಂದಿದ್ದೇವೆ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದ ಹೇಳೋಕಿದ್ರೆ ಬಜರಂಗ್ ಭಾಯಿಜಾನ್ಗೆ ಹೇಳಿ, ಯಾಕೆಂದ್ರೆ ಇವರಿಂದಾಗಿಯೇ ಮುನ್ನಿ ಇಲ್ಲಿಗೆ ತಲುಪಿದಾಳೆ. ಧನ್ಯವಾದಗಳು ಬಜರಂಗಿ ಭಾಯಿಜಾನ್. ಧನ್ಯವಾದ ಹೇಳ್ಬೇಡ ತಂಗಿ, ಇದು ನನ್ನ ಕರ್ತವ್ಯವಾಗಿತ್ತು. ಅದೇ ಸಮಯಕ್ಕೆ ಪಾಕಿಸ್ತಾನದ ಆರ್ಮಿಯವರು ಅಲ್ಲಿಗೆ ಬರ್ತಾರೆ. ಭಜರಂಗಿ, ನಿನ್ನನ್ನು 4 ಕಡೆಯಿಂದ ಆಕ್ರಮಿಸಿದ್ದೇವೆ. ನಮ್ ವಶವಾಗು ನೀನು ಆದಷ್ಟು ಬೇಗ. ಕರ್ನಲ್, ನಾನೊಬ್ಬ ಹಿಂದೂಸ್ತಾನಿ ಸಿಂಹ. ನಾನು ನನ್ನ ಇಚ್ಛೆಯಿಂದಲೇ ಬರ್ತೇನೆ, ಹಾಗೆ ನನ್ನ ಇಚ್ಛೆಯಿಂದಲೇ ಹೋಗೋದು.
ಆಗ ಶೇರ್ ಸಿಂಗ್ ಕರ್ನಲ್ಗೆ ಹೊಡೆದು ಅಲ್ಲಿಂದ ಓಡೋಕೆ ಪ್ರಯತ್ನ ಪಡುತ್ತೆ. ಆಗ ಪಾಕಿಸ್ತಾನದ ಆರ್ಮಿಯವರೆಲ್ಲರೂ ಶೇರ್ ಸಿಂಗ್ ಮೇಲೆ ಗುರಿ ಇಡ್ತಾರೆ. ಆಗ ಕರ್ನಲ್ ಹೇಳ್ತಾರೆ, ಇಲ್ಲ, ಯಾರು ಗುಂಡು ಹಾರಿಸಬೇಡಿ, ನನ್ಗೆ ನುಸುಳುಕೋರ ಜೀವಂತ ಬೇಕು. ಆಗ ಪಾಕಿಸ್ತಾನದ ಆರ್ಮಿಯವರು ಶೇರ್ ಸಿಂಗ್ ನ ಹಿಂದೆ ಹೋಗ್ತಾರೆ. ಓಡ್ತಾ ಓಡ್ತಾ ಇವರಿಬ್ರಿಗೂ ಸುಸ್ತಾಗಿತ್ತು. ಆದ್ರೆ ಅವರಿಬ್ರು ಹಿಂದೂಸ್ತಾನದ ಗಡಿಗೆ ಬಂದಿರ್ತಾರೆ. ಬಲ್ಲು, ಅಲ್ಲೋಡು, ನಮ್ ಹಿಂದೂಸ್ತಾನದ ಬಾರ್ಡರ್. ಏನಾದ್ರೂ ಮಾಡಿ ನಾವಲ್ಲಿಗೆ ತಲುಪಬೇಕು. ಭಾಯ್ಜಾನ್, ನಮ್ಮ ಬಾರ್ಡರ್ ತುಂಬಾ ದೂರವಿದೆ. ಇನ್ ಮುಂದೆ ನನ್ನಿಂದ ಓಡೋಕ್ಕಾಗಲ್ಲ. ನೀವು ನಿಮ್ ಪ್ರಾಣ ಉಳಿಸ್ಕೊಳ್ಳಿ. ಹೋಗಿ, ಬೇಗ ಓಡಿ. ನಮ್ ಬಾರ್ಡರ್ನ ಒಳಗೆ ಓಡಿ ಹೋಗಿ ಭಾಯ್ಜಾನ್, ಹೋಗಿ ಭಾಯ್ಜಾನ್, ಹೋಗಿ. ಇಲ್ಲ ಬಲ್ಲು, ಒಟ್ಟಿಗೆ ಬಂದಿದ್ದೇವೆ, ಒಟ್ಟಿಗೆ ಹೋಗ್ತೇವೆ. ನಿನ್ನೊಬ್ನನ್ನು ಬಿಟ್ಟು ನಾನು ಇಲ್ಲಿಂದ ಹೋಗಲಾರೆ. ಧೈರ್ಯ ತಗೋ, ನನ್ನೊಂದಿಗೆ ನಡೆ ನೀನು. ಭಾಯ್ಜಾನ್, ನೀವು ನನ್ಗಾಗಿ ಇಲ್ಲಿ ಉಳ್ಕೊಂಡ್ರೆ ಇವ್ರು ನಮ್ಮಿಬ್ರನ್ನು ಕೊಲ್ತಾರೆ. ನಾನು ಸಾಯೋದ್ರಿಂದ ಕಾಡಿನಲ್ಲಿ ಯಾರಿಗೂ ಹೆಚ್ಚೇನು ವ್ಯತ್ಯಾಸವಾಗಲ್ಲ. ಆದ್ರೆ ನೀವು ನಮ್ ರಾಜ. ಎಲ್ರಿಗೂ ನಿಮ್ ಅಗತ್ಯವಿದೆ. ನೀವು ಜೀವಂತವಿರ್ಬೇಕು. ಹಾಗಾಗಿ ನೀವು ಇಲ್ಲಿಂದ ಹೋಗ್ಬೇಕು ಭಾಯ್ಜಾನ್. ಅಲ್ಲೋ, ಇವ್ರು ಹಿಂದೂಸ್ತಾನದ ನಾಯಿಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾನಂತೂ ಸಿಂಹ. ನೀನ್ ಹೆದರ್ಬೇಡ. ನನ್ಗೆ ಬಜರಂಗ್ ಬಲಿ ಆಣೆ ಇದೆ. ನಾನ್ ನಿನ್ನನ್ನು ಖಂಡಿತ ಕೊಂಡೊಯ್ತೇನೆ. ಮಹಾರಾಜರೇ, ನೀವ್ ಹೇಗೆ ನನ್ನನ್ನು ಕೊಂಡೊಯ್ತೀರಿ? ನನ್ಗೆ ನಡೆಯಲು ಸಾಧ್ಯವಿಲ್ಲ. ನಮ್ಮಲ್ಲಿ ಹೆಚ್ಚು ಸಮಯವಿಲ್ಲ. ಬೇಗ ನೀನು ನನ್ನ ಬೆನ್ನಲ್ಲಿ ಕುಳಿತುಕೋ. ಬಲ್ಲು ಶೇರ್ ಸಿಂಗ್ ನ ಮೇಲೆ ಕುತ್ಕೊಳ್ಳುತ್ತೆ. ಶೇರ್ ಸಿಂಗ್ ಬಲ್ಲುನ ಕೂರಿಸ್ಕೊಂಡು ಹೀಗೆ ಓಡ್ತಾ ಇರುತ್ತೆ ಹಿಂದೂಸ್ತಾನದ ಕಡೆಗೆ. ಆದ್ರೆ ಪಾಕಿಸ್ತಾನದವರು ಇಲ್ಲಿ ಹಾಕಿರುವಂತಹ ಬೇಲಿಗೆ ಬಂದು ನಿಂತ್ಕೊಳ್ತಾರೆ. ಇವರು ಸಿಕ್ಕಿದ ಕೂಡಲೇ ಪಾಕಿಸ್ತಾನದ ಆರ್ಮಿಯವರು ಬಂಧಿಸ್ತಾರೆ. ಏನ್ ಹೇಳಿದ್ದಿ ನೀನು? ನಾನೊಬ್ಬ ಹಿಂದೂಸ್ತಾನಿ ಸಿಂಹ. ನಾನು ನನ್ನ ಇಚ್ಛೆಯಿಂದಲೇ ಬರ್ತೇನೆ, ಹಾಗೆ ನನ್ನ ಇಚ್ಛೆಯಿಂದಲೇ ಹೋಗ್ತೇನೆಂದು ಇದನ್ನೇ ಕೊಚ್ಚಿಕೊಂಡಿದ್ಯಲ್ವಾ ನೀನು? ಆದ್ರೆ ನೀನು ಮರೆತು ಬಿಟ್ಟೆ, ಇದು ಪಾಕಿಸ್ತಾನದ ಸರಹದ್ದೆಂದು. ಇಲ್ಲಿ ಯಾರು ತನ್ನ ಇಚ್ಛೆಯಿಂದ ಬರ್ಬೋದು, ಆದ್ರೆ ಹೋಗೋದು ನಮ್ಮ ಇಚ್ಛೆಯಂತೆ. ಹಾಗೆ ನಮ್ಮ ಇಚ್ಛೆ ಏನಂದ್ರೆ ನಿನ್ನನ್ನು ನೇರವಾಗಿ ನರಕಕ್ಕೆ ಕಳಿಸೋದು. ಮೇಜರ್, ನೀನು ಮೋಸ ಮಾಡಿ ನಿನ್ ಬಲೆಯಲ್ಲಿ ನಮ್ಮನ್ನು ಸಿಲುಕಿಸಿದೆ. ಹಾಗಾಗಿ ಆಟ ನಿನ್ ಕೈಲಿದೆ. ನನ್ ಗೊತ್ತು ನೀನು ನನ್ನನ್ನು ಕೊಲ್ತೀಯ. ಆದ್ರೆ ಸಾಯೋಕ್ ಮುಂಚೆ ನಿನ್ಗೊಂದು ಮಾತು ಹೇಳ ಬಯಸ್ತೇನೆ. ನಿನ್ಗೇನು ಹೇಳೋಕಿದೆ ಅದನ್ನ ನಾನು ತಿಳ್ಕೊಂಡಿದ್ದೇನೆ. ನೀನು ನಮ್ಮಿಂದ ನಿನ್ ಪ್ರಾಣದ ಭಿಕ್ಷೆ ಬಿಡ್ತೀಯ. ಇಲ್ಲ ಮೇಜರ್, ನಾವು ಹಿಂದೂಸ್ತಾನಿಗಳು ಮೃತ್ಯುವಿಗೆ ಹೆದರೋದಿಲ್ಲ. ನಾವು ಹಿಂದೂಸ್ತಾನಿಗಳು ನಗು ನಗುತ್ತಾ ಮೃತ್ಯುವನ್ನು ಆಲಂಗಿಸಿಕೊಳ್ತೇವೆ. ಹೌದಾ? ಹಾಗಾದ್ರೆ ನಿನ್ಗೆ ನನ್ನಲ್ಲಿ ಏನ್ ವಿಷಯ ಹೇಳೋಕಿದೆ? ಇದೆ. ನೀನು ಗುಂಡು ಹೊಡೆಯೋದಾದ್ರೆ ನನ್ನ ಎದೆಗೆ ಹೊಡೆ. ಬೆನ್ನ ಹಿಂದೆ ಆಕ್ರಮಣ ಮಾಡಬೇಡ. ಗೆಳೆಯರೇ, ಇವನಿಗೆ ಹಿಂದೂಸ್ತಾನಿ ಅನ್ನಲು ತುಂಬಾ ಹೆಮ್ಮೆ ಇದೆ. ಇವನನ್ನು ಗುಂಡುಗಳಿಂದ ತಣ್ಣಗಾಗಿಸಿ. ಆಗ ರಿಟೈರ್ಡ್ ಮೇಜರ್ ಅಲ್ಲಿಗೆ ಬರ್ತಾರೆ. ನಿಲ್ಲಿ, ಇವನು ಅಲ್ಲಾನ ವ್ಯಕ್ತಿ. ಇವನನ್ನು ಕೊಲ್ಲೋದು ತುಂಬಾ ದೊಡ್ಡ ಪಾಪ. ಏನ್ ರಗಳೆ ಮಾಡ್ತಿದ್ದಿ ಮೇಜರ್? ಈ ನುಸುಳುಕೋರ ಅಲ್ಲಾನ ವ್ಯಕ್ತಿ ಹೇಗೆ ಆಗೋದು? ಆಗ ಮೇಜರ್ ಶೇರ್ ಸಿಂಗ್ ಪಾಕಿಸ್ತಾನಕ್ಕೆ ಯಾಕೆ ಬಂದಿದ್ರು ಅಂತ ಹೇಳ್ತಾರೆ. ಇವನು ನಮ್ ದೇಶದ ಮುದ್ದು ಹುಡುಗಿಯನ್ನ ಅವಳ ಮನೆಗೆ ತಲುಪಿಸಲು ಬಂದಿದ್ದ. ಇವನಂತೂ ಶಾಂತಿ ದೂತನೇ. ಮೇಜರ್ನ ಮಾತ್ ಕೇಳಿ ಎಲ್ಲರೂ ಭಾವುಕರಾಗ್ತಾರೆ. ಬಜರಂಗಿ, ನಾನು ನಿನ್ನನ್ನು ಕೊಲ್ಲಲ ಸಾಧ್ಯ. ಯಾಕೆಂದ್ರೆ ನೀನು ಅಲ್ಲಾನ ವ್ಯಕ್ತಿ. ಹೋಗು, ಗೌರವದಿಂದ ನಿನ್ನ ದೇಶಕ್ಕೆ ಹೋಗು. ಶೇರ್ ಸಿಂಗ್ ಮತ್ತು ಬಲ್ಲು ಹಿಂದೂಸ್ತಾನದ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಮಾಮೂ ಮಾಮೂ ಮಗುವಿನ ಧ್ವನಿ ಕೇಳಿ ಈ ಶೇರ್ ಸಿಂಗ್ ಹಿಂದೆ ತಿರುಗಿ ನೋಡುತ್ತೆ. ನೋಡಿದ್ರೆ ಧ್ವನಿ ಪುಟ್ಟಿಯದಾಗಿರುತ್ತೆ. ಮಾಮೂ ಮಾಮೂ. ಪುಟ್ಟಿ ಮಾತಾಡೋದ್ ನೋಡಿ ಬಜರಂಗಿಗೆ ಖುಷಿ ಆಗಿ ಪುಟ್ಟಿಯನ್ನ ತಪ್ಕೊಳ್ಳುತ್ತೆ. ನಂತರ ಇವರಿಬ್ರು ಹಿಂದೂಸ್ತಾನದ ಕಡೆಗೆ ಹೊರಡ್ತಾರೆ. ಪುಟ್ಟಿ ಮತ್ತು ಪಾಕಿಸ್ತಾನದ ಎಲ್ಲಾ ಆರ್ಮಿಯವರು ಖುಷಿಯಿಂದ ಇವರಿಬ್ರನ್ನ ಕಳಿಸ್ಕೊಡ್ತಾರೆ. ಶೇರ್ ಸಿಂಗ್ ಕಾಡಿಗೆ ಬಂದ ಕೂಡ್ಲೆ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಖುಷಿಯಾಗುತ್ತೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.